ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮಂಡೇ ನಮ್ಮ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶ ಇತ್ತು ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ಹೊರಟಿದ್ದೀವಿ. ಇವತ್ತು ಸುಮಾರು ಫಂಕ್ಷನ್ಸ್ ಇದೆ. ಬಟ್ ನಿನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ, ಇವತ್ತೊಂದು ಫಂಕ್ಷನ್ನು ನೋಡೋಣ. ಅಲ್ಲೇ ಇನ್ನೊಂದು ಫಂಕ್ಷನ್ ಇದೆ, ಅದನ್ನು ಅಟೆಂಡ್ ಮಾಡೋಕ್ಕಾದರೆ ಮಾಡ್ತೀವಿ, ಇಲ್ಲಾಂದರೆ ನೋಡೋಣ ಇನ್ನೊಂದ್ಸಲ ಹೋಗಿ ಬರಬೇಕಷ್ಟೆ. ಸೊ ಇವತ್ತು ಗೃಹ ಪ್ರವೇಶಕ್ಕೆ ಅಂತ ಹೊರಟಿದ್ದೀವಿ. ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಇರ್ತಾರೆ, ನನ್ನ ಕಸಿನ್ಸ್ ಎಲ್ಲರೂ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿದೆ ಕೆಲವೊಬ್ಬರು ಕಸಿನ್ಸ್ನ ನೋಡಿ. ನೋಡೋಣ ಇವತ್ತು ಯಾರ್ಯಾರು ಬರ್ತಾರೆ ಅಂತ. ಆ್ಯಂಡ್ ನಿಮಗೂ ಕೂಡ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡ್ತೀನಿ. ಕೊನೆಗೂ 8:30 ಆಯಿತು ನಾವು ಹೊರಡೋಷ್ಟರಲ್ಲಿ. ನಮ್ಮನೇಲಿ ಏನು ಗೊತ್ತಾ, ನಮ್ಮನೇಲಿ ಹೆಂಗೆ ಅಂದರೆ, ನಾವು ಹೆಣ್ಮಕ್ಳು ಬೇಗ ರೆಡಿ ಆಗ್ತೀವಿ, ಗಂಡು ಮಕ್ಕಳು ಫುಲ್ ಲೇಸಿ, ತುಂಬ ಲೇಟ್ ಅಂದರೆ ಲೇಟ್. ನಾವು 7 ಗಂಟೆಗೆ ರೆಡಿಯಾಗಿ ಕೂತಿದ್ದು, ಇವ್ರು ಹೊರಟಿರೋದು 8:30. ಇದು ಸುಮ್ಮನೆ 6 ಗಂಟೆಗೆ ಎದ್ದೆ ನಾನು. ಅಟ್ಲೀಸ್ಟ್ 7 ಗಂಟೆಗೆ ಎದ್ದಿದ್ರು ಆಗ್ತಿತ್ತು. ನನ್ನ ಔಟ್ಫಿಟ್ ತೋರಿಸು. ಅಮ್ಮನ ಔಟ್ಫಿಟ್. ಅಮ್ಮ ನೀವು ಮುಂದೆ ಬರ್ತಿದ್ದೀರಾ, ಕಾಣ್ತಿಲ್ಲ ಇಲ್ಲಿ. ಬ್ಯಾಂಗ್ಳೂರಲ್ಲಿ ನಮ್ಮ ಚಿಕ್ಕಮ್ಮ ಅವರು ಒಂದು ಮನೆ ತಗೊಂಡಿದ್ರು. ಅಂದರೆ ಹೊಸ ಮನೆ ಅಲ್ಲ, ಹಳೆ ಮನೆನೇ. ಬಟ್ ಅವರು ಪರ್ಚೇಸ್ ಮಾಡಿದ್ರಲ್ಲ, ಈಗ ಮನೆಗೆ ಶಿಫ್ಟ್ ಆಗಬೇಕಿತ್ತು. ಅದಕ್ಕಿಂತ ಮುಂಚೆ ಒಂದು ಸತ್ಯನಾರಾಯಣ ಪೂಜೆನ ಮಾಡಿಸ್ಬಿಟ್ಟು ಹೋಗೋಣ ಒಂದು ಸಿಂಪಲ್ ಆಗಿ ಅಂಥೇಳಿ ಒಂದು ಸತ್ಯನಾರಾಯಣ ಪೂಜೆನ ಇಡಿಸಿದ್ರು. ಆ್ಯಂಡ್ ನಾವು ಕೂಡ ನಮ್ಮ ಚಿಕ್ಕಮ್ಮನ ಮನೆಗೆಲ್ಲ ಹೋಗಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಇದೆಲ್ಲ ಒಂದು ಟೈಮ್ ಅಲ್ವಾ, ಈ ಪೂಜೆ ಈ ಫಂಕ್ಷನ್ಸ್ ಅಂತ ಹೇಳಿದರೆ ಮಾತ್ರ ನಾವು ಸ್ವಲ್ಪ ಹೋಗಿ ಅಟೆಂಡ್ ಮಾಡ್ತೀವಿ, ಬರ್ತೀವಿ. ನಾರ್ಮಲಾಗಿ ಈಗ ನಮಗೆಲ್ಲ ಮದುವೆ ಆದಮೇಲೆ ಸ್ವಲ್ಪ ಹೋಗಿ ಬರೋದು ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಇದೊಂದು ಟೈಮ್ ಅಂಥೇಳಿ ನಾನು, ನನ್ನ ಕಸಿನ್ಸ್ ಎಲ್ಲ ಬಂದಿರ್ತಾರೆ, ಈವನ್ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಬಂದಿರ್ತಾರೆ. ಸೊ ಎಲ್ಲರೂ ಒಂದು ಸಲ ನೋಡ್ದಂಗೆ ಆಗುತ್ತೆ. ಜೊತೆಗೆ ನನ್ನ ಮಗಳಿಗೂ ಎಲ್ಲರೂ ಒಂದು ಸ್ವಲ್ಪ ಪರಿಚಯ ಆದಂಗೆ ಆಗತ್ತೆ ಅಂಥೇಳಿ ಅವಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ ಫಂಕ್ಷನ್ ಅಟೆಂಡ್ ಮಾಡಲಿ ಅವಳು ಅಂತ. ನಾವು ಮನೆ ಹತ್ರ ಬರುವಷ್ಟರಲ್ಲಿ ಆಲ್ಮೋಸ್ಟ್ 12 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಪೂಜೆ ಎಲ್ಲನೂ ಕೂಡ ಲಾಸ್ಟ್ ಫೈನಲಲ್ಲಿತ್ತು ಪೂಜೆ ಅಷ್ಟೇ. ಸತ್ಯನಾರಾಯಣ ಸ್ವಾಮಿ ಕತೆ 4-5ನೇ ಕಥೆಯಲ್ಲಿದ್ದರು. ನಾವು ಬಂದ ಮೇಲೆ ಅದೊಂದು ಕತೆ ಎಲ್ಲ ಮುಗಿಸಿ ಆರತಿನೂ ಕೂಡ ಮಾಡಿದ್ರು. ಆ್ಯಂಡ್ ಸ್ವಲ್ಪನಾದರೂ ಪೂಜೆಗೆ ಅಟೆಂಡ್ ಮಾಡಿದ್ವಿ ಅಂತ ಸ್ವಲ್ಪ ಖುಷಿ ಆಯಿತು. ನನಗೆ ಬರಬೇಕಾದ್ರೆ ಅಂದ್ಕೊಂಡೆ ಎಲ್ಲಿ ನಾವು ಹೋಗೋಷ್ಟರಲ್ಲಿ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ ಅಂತ. ಆ್ಯಂಡ್ ನೋಡಿ ಇಲ್ಲಿರೋರೆಲ್ಲ ನಮ್ಮ ದೊಡ್ಡಮ್ಮಂದಿರೆ, ಆಲ್ಮೋಸ್ಟ್ ಎಲ್ಲ ನಮ್ಮ ದೊಡ್ಡಮ್ಮಂದಿರೆ. ಆ್ಯಂಡ್ ನನ್ನ ಸಿಸ್ಟರ್ಸ್ ಕೂಡ ಇದ್ದಾರೆ, ಎಲ್ಲನೂ ಒಬ್ಬೊಬ್ಬರಾಗಿ ಪರಿಚಯ ಮಾಡಿಸ್ಕೊಡ್ತೀನಿ. ಇವರು ನನ್ನ ತಂಗಿ. ಈಗ ಗೃಹ ಪ್ರವೇಶಕ್ಕೆ ಬಂದಿದ್ದೀನಲ್ಲ, ನಮ್ಮ ಚಿಕ್ಕಮ್ಮ ಅವ್ರ ಮಗಳು, ನಮ್ಮ ಅಕ್ಕ ಆಶಂಕ, ಮೈ ಫೇವ್ರೇಟ್ ಅಕ್ಕ. ಇಲ್ಲೊಂದಷ್ಟು ಜನ ಅಕ್ಕಂದಿರು ಬಂದಿದ್ದಾರೆ, ತೋರಿಸ್ತೀನಿ ಆಮೇಲೆ ಒಬ್ಬೊಬ್ರಾಗಿ ತೋರಿಸ್ತೀನಿ. ಇವಳು ಈ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಲ್ಲ, ಆ ಆಂಟಿ ಮಗಳು, ಅದಕ್ಕೆ ಫಸ್ಟ್ ಇವಳೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವ್ರ ಮಗನ್ ತೋರ್ಸು. ಏನು ಮಾಡ್ತೀನಿ? ಹಾಯ್ ಮಾಡಿ ಕರೇಶ್, ಹಾಯ್ ಮಾಡು. ಅದು ಸ್ಟೋರು, ಸ್ಟೋರು, ಇದು ಸ್ಟೋರು. ಹಾಂ ಬಾವ ಆಂಟಿ, ಅಲ್ಲಿ ಇಬ್ರು ಕರೆದ್ರು ಒಂದೇ ಸಲ. ಅದಕ್ಕೆ ಇವರು ನಮ್ಮ ಅಕ್ಕ, ನಮ್ಮ ಮೊದಲನೇ ದೊಡ್ಡಮ್ಮನ ಮಗಳು ಇವರು. ಹಾಯ್ ಮೇಡಕ. ಇವರು ನಮ್ಮ ಆಂಟಿ. ಇವ್ರ ಮನೆ ಗೃಹ ಪ್ರವೇಶಕ್ಕೆ ನಾನು ಬಂದಿರೋದು. ಇವರು ನಮ್ಮ ಫಸ್ಟ್ ಆಂಟಿ, ಅಲ್ಲಿದಾರಲ್ಲ ನಮ್ಮ 2ನೇ ಆಂಟಿ, ಇವರು ನಮ್ಮ ದೊಡ್ಡಮ್ಮ, ನಮ್ಮ 4ನೇ ದೊಡ್ಡಮ್ಮ. ಇವರು ಇವರು ನಮ್ಮ ಮೊದಲನೇ 4ನೇ ದೊಡ್ಡಮ್ಮ. ಇವರು ಮಗಳು, ಇವರು ನಮ್ಮ ಕೊನೆ ಆಂಟಿ. ಬಿಗ್ ಫ್ಯಾಮಿಲಿ. ಇನ್ನೂ ಇದ್ದಾರೆ, 4 ಜನ ದೊಡ್ಡಮ್ಮದಿರಲ್ಲಿ. ಇವರು 4ನೇ ದೊಡ್ಡಮ್ಮ. ಇನ್ನು ಆಮೇಲೆ ಪರಿಚಯ ಮಾಡಿಸ್ತೀನಿ. ಫುಲ್ ಬಿಸಿ ಆಗಿದ್ದಾರೆ ದೊಡ್ಡಮ್ಮ. ನಮ್ಮಮ್ಮ ಹೆಂಗ್ ಕಾಣಿಸ್ತವ್ರೆ, ತುಂಬಾ ಚೆನ್ನಾಗಿದ್ದಾಳೆ ಅಮ್ಮ, ಬ್ಯೂಟಿಫುಲ್. ಇಷ್ಟ ಇದ್ರೆ ತಂಗಿ ಅಲ್ವಾ, ಹೇಳ್ಬಿಟ್ಕೊಡ್ತಾರೆ. ಇವ್ರು 4ನೇವರು, ಅವ್ರು 5ನೇವರು ನಮ್ಮಮ್ಮ, ಇವ್ರು ನಮ್ಮ ಆಂಟಿ 6ನೇವರು, ಅವ್ರು 7ನೇವರು. ಮೊದಲನೇ
ಆ ದೊಡ್ಡಮ್ಮನೂ ಇರ್ಬೇಕಿತ್ತು ಚೆನ್ನಾಗಿರೋದು. ಅಮ್ಮ ಇಲ್ಲಿ ಬನ್ನಿ ಆಂಟಿ ಪಕ್ಕ, ದೊಡ್ಡಮ್ಮನ ಪಕ್ಕ ಬನ್ನಿ. ಆಂಟಿ ನೀವು ಆ ಕಡೆ ಹೋಗಿ, ಪುಷ್ಪ ಆಂಟಿ ಪಕ್ಕ. ನಮ್ಮ 4ನೇ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಚಿಕ್ಕ ಆಂಟಿ, ಇಷ್ಟು ಜನ. ಇವ್ರು 4 ಜನ. ಇನ್ನೂ 3 ಜನ ಇದ್ದಾರೆ ದೊಡ್ಡಮ್ಮಂದಿರು. ಮಾಮ ಒಬ್ರಿದ್ದಾರೆ. ಕೋಡು. ನಮ್ಮ ಅಕ್ಕ ಇದ್ರೆ ಎಲ್ಲಿದ್ರು ಖುಷಿ. ಅಷ್ಟು ಫುಲ್ ಕಾಮಿಡಿ ಮಾಡ್ಕೊಂಡು ಎಲ್ಲಾರು ಖುಷಿಯಾಗಿ ಇಟ್ಕೋತಾರೆ ನಮ್ಮ ಅಕ್ಕ. ಇದ್ರೆ ಖುಷಿ ನಮ್ಗೊಂಥರ. ನಮ್ಮ ಮನೇಲಿ ಒಂಥರ ಚಾರ್ಲಿ ಚಾಪ್ಲಿ. ಅಕ್ಕ ನನ್ನ ಬ್ಲಾಗ್ ನೋಡ್ತೀರಾ? ನನ್ನ ಬ್ಲಾಗ್ ನೋಡ್ತೀರಾ? ಮಾತಾಡಿ. ಹೆಂಗ ಅನ್ಸುತ್ತೆ? ಸೂಪರಾ? ಇಷ್ಟ ಆಗಿತ್ತಾ? ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಹಾಗೆ ನಾನು ಫಸ್ಟ್ ಹಂತಲೇ ಊಟ ಕೂತ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ಬೆಳಗ್ಗೆ ಬರಬೇಕಾದ್ರೆ ತಿಂಡಿ ತಿಂದಿರಲಿಲ್ಲ, ತುಂಬ ಹಸಿವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಫಸ್ಟೇ ಹೋಗಿ ಊಟಕ್ಕೆ ಕೂತ್ಕೊಂಡೆ. ಆ್ಯಂಡ್ ಅಲ್ಲಿರೋದು ನಮ್ಮ ಅಕ್ಕಂದಿರೆ, ಅವರು ಇನ್ನೊಬ್ರು ದೊಡ್ಡಮ್ಮನ ಮಕ್ಕಳು. ಅವಾಗಲೇ ವಿಡಿಯೋ ಮಾಡಬೇಕಾದ್ರೆ ಈ ದೊಡ್ಡಮ್ಮ ಕೆಳಗಡೆ ಬಂದುಬಿಟ್ಟಿದ್ರು, ಮೇಲ್ಗಡೆ ಇರಲಿಲ್ಲ. ಸೊ ಇವಾಗ ಊಟ ಎಲ್ಲ ಆದಮೇಲೆ ಅಲ್ಲಿ ಕೆಳಗಡೆ ಕೂತಿದ್ರು, ಅದು ಸಿಕ್ಕಿದ್ರು. ಸೊ ಅವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರನ್ನೂ ಕೂಡ ಪರಿಚಯ ಮಾಡಿಸ್ತೀನಿ ನಿಮಗೆ. ಈ ದೊಡ್ಡಮ್ಮ ನಮ್ಮಮ್ಮ ಕಸಿನ್ಸ್ ಇಬ್ರು. ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮನ 3ನೇ ಅಕ್ಕ. ಇದು ನಮ್ಮ ದೊಡ್ಡಮ್ಮನ 2 ಮಕ್ಕಳು. ಹಾಯ್ ಮಾಡಿ. ಹಾಯ್. ಇಲ್ಲ ಹಂಗೆ ಹಾಕ್ತೀನಿ. ನಾನು ಮನೆ ನೋಡಿರ್ಲಿಲ್ಲ. ಪೂಜೆ ಎಲ್ಲಾನು ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಆನ್ ದ ವೇ ನಮ್ಮ ಚಿಕ್ಕಮ್ಮನೂ ಅಲ್ಲಿ ಮನೆಗೆ ಬಿಡಬೇಕಿತ್ತು. ಆಮೇಲೆ ಅಪ್ಪಾಜಿ ಅಮ್ಮನೂ ಇದ್ದರು, ಅವ್ರೂ ಎಲ್ಲ ಬಿಟ್ಬಿಟ್ಟು ನಾವು ಹಾಸನಿಗೆ ಬರಬೇಕಿತ್ತು. ಸೊ ಹಾಗಾಗಿ ಹೊರಟ್ವಿ. ಆಲ್ಮೋಸ್ಟ್ 3 ಗಂಟೆ 3:15 ಏನೋ ಆಗಿತ್ತು ನಾವು ಹೊರಟಾಗ. ಕೆಳಗಡೆ ತೆಗೀರಿ. ಅಲ್ಲ ಹಂಗಲ್ಲ, ಅದು ಬಾಯ್ ಬಾಯ್. ತಗೊಂಡೆ ನಾನೇ ತಗೊಂಡ್ಬಂದೆ. ನಾನು ಇಸ್ಕೊಂಡಿರಲಿಲ್ಲ ಊಟದಲ್ಲಿ ಕೂತ್ಕೊಂಡಾಗ. ಆಮೇಲೆ ಅಂತ ಹೇಳ್ತೀನಿ. ಅದಕ್ಕೆ ನಾನು ಜರ್ಮಮ್ಮ ಬಂದ್ರು, ಅದಕ್ಕೆ ಹೋಗ್ತಿದ್ಲು. ಇಲ್ಲ ನಾನೇ ತಗೊಂಡ್ಬಂದೆ. ಬಾಯ್ ಬಾಯ್ ಬಾಯ್. ಮನು ಇಲ್ಲ ಈ ಕಡೆ ಹೋಗೋಗಿಲ್ಲ ಬಂದ್ರಪ್ಪ. ಬ್ಯಾಂಗ್ಳೂರಿಂದ ಒಂದು 3-3:30 ಹೊರಟು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ. ಅಂದರೆ ಆನ್ ದ ವೇ ಬರ್ತಾ ಬೆಳ್ಳೂರು ಕ್ರಾಸ್ ಇದೆಲ್ಲ, ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇದೆ. ಸೊ ಆಂಟಿನೂ ಹಾಗೇನೆ ಬಿಟ್ಬಿಟ್ಟು ಅಂಕಲ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೆಗೆ ಬಂದ್ವಿ. ಒಂದೊಂದು ಹೋಗ್ಬಿಡ್ತಾ ಇರಲಿಲ್ಲ. ಚಿನ್ನು ಇಲ್ಲಿ ಸೀತಾಫಲ ಹಣ್ಣು ಕಟ್ ಮಾಡ್ಲಾ? ತಿನ್ನೋಣ. ನೋಡಿಲಿ ನ್ಯಾಚುರಲ್ ಆಗಿ ಮನೇಲಿ ಬೆಳೆದಿರೋದು ಎಷ್ಟು ಚೆನ್ನಾಗಿದೆ. ತಿನ್ನುವಾ? ನಂಗೊಂದು ಟೇಸ್ಟ್ ಎಷ್ಟು ಚೆನ್ನಾಗುತ್ತೆ. ಸೊಳ್ಳೆ ಕರ್ಕೊಂಬತ್ತೀವಿ ಜೋಪಾನ. ಹಾಯ್, ನಮ್ಮ ಅಂಕಲ್ ಬಂದ್ರು. ಕಾಫಿ ಬೂಸ್ಟ್. ನಿಂಗೆ ಬೂಸ್ಟಾ ಬೇಡ? ಅವಳು ಬೂಸ್ಟ್ ಏನು ಕುಡಿಯಲ್ಲ. ಅವಳು ಏನು ಕುಡಿಯಲ್ಲ, ಹಾಲು ಕುಡಿಯಲ್ಲ. ಅಮ್ಮ ಓಡಿಸ್ಕೊಂಡ್ರಿ. ನಾನು ಹೊಡ್ಸ್ಕೊಂಡಿಲ್ಲ, ಅವ್ರ ಕೈ ಮೇಲೆ ಅವರೇ ಹೊಡ್ಕೊಂಡ್ರು. ನನ್ನ ಕೈ ಮೇಲೆ ನಾನೇ ಹೊಡ್ಕೊಂಡಿದ್ದೆ, ಅವರೇ ಹೊಡ್ಕೊಂಡ್ರು. ಇರ್ಲಿ ಬಿಡು, ಅವ್ರ ಕೆಮ್ಮು ಸೇಬ್ ಕೆಮ್ಮು.
ನಮ್ಮ ಚಿಕ್ಕಮ್ಮನ ಮನೇಲಿ ಬೇಕಾದಷ್ಟು ಥರ ಹೂವುಗಳಾಗಲಿ ಹಣ್ಣುಗಳು ಸೊಪ್ಪುಗಳು ಎಲ್ಲ ಥರನೂ ಇದೆ. ನಾನು ಬರಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹೂಗಳೆಲ್ಲ ದೇವ್ರ ಪೂಜೆಗೆ ಅಂತ ಒಂದಷ್ಟು ಕಿತ್ಕೋತಾ ಇದ್ದೀನಿ. ಅಮ್ಮ ಇಲ್ಲೇ ಒಂದಿದೆ ಅಮ್ಮ, ಅಲ್ಲೊಂದಿದೆ ನೋಡು. ಇಲ್ಲೊಂದಿದೆ, ಇಲ್ಲೊಂದಿದೆ ಅಲ್ಲಿ ಕೆಳಗೆ ಒಂದಿದೆ, ಸಾಕು ಬಿಡಿ. ಒಂದಿನಕ್ಕಾಗುತ್ತೆ ಪೂಜೆಗೆ. ಅಲ್ಲೇ ತಗೊಂಡಾಗ್ತೈತೆ ನಾನು ಸ್ವಲ್ಪ ಎತ್ತಿರ್ತೀನಿ. ನಮ್ಮನ್ನು ನೋಡ್ಬಿಟ್ಟು ಇಬ್ಬರೇ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ನಮ್ಮ ಚಿಕ್ಕಮ್ಮನ ಬಿಟ್ಬಿಟ್ಟು ಇವಾಗ ಅಪ್ಪಾಜಿ ಅಮ್ಮನ ಮನೆಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹಾಗೆಯೇ ಆನ್ ದ ವೇ ಚನ್ನರಾಯಪಟ್ಟಣದಲ್ಲಿ. ನಮಗೂ ಕೂಡ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಸಾಕಾಗಿತ್ತಲ್ಲ, ಒಂದು ಸ್ವಲ್ಪ ಅಮ್ಮ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಮಗೂ ಸ್ವಲ್ಪ ರೆಸ್ಟ್ ಆಗುತ್ತೆ. ಇವರು ಬೆಳಗ್ಗೆಯಿಂದ ಡ್ರೈವ್ ಎಲ್ಲ ಮಾಡಿದ್ರಲ್ಲ, ಇವ್ರಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳಿ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲೇ ಒಂದು ಸ್ವಲ್ಪ ಉಳ್ಕೊಂಡ್ವಿ. ಅಮ್ಮ ಬಂದ ತಕ್ಷಣವೇ ಮಜ್ಜಿಗೆ ಸಾರು ಅನ್ನ ಮುದ್ದೆ ಎಲ್ಲ ಮಾಡಿದ್ರು. ಅಷ್ಟರೊಳಗಡೆ ನಮ್ಮಮ್ಮನ ಮನೆ ಬಾಡಿಗೆ ಇದ್ದಾರೆ ಕೆಳಗಡೆ. ಅವ್ರ ಮನೆಯಲ್ಲಿ ಪುಟ್ಟ ಮಗು ಇದೆ, ಅದನ್ನು ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ. ತುಂಬ ದಿನ ಆಗಿತ್ತು ಅವಳನ್ನು ನೋಡಿ ಪಾಪನ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಮನೆಗೆ. ಅದು ಆಟ ಆಡ್ಕೊಂಡಿದೆ ನೋಡಿ. ಬೇಡಂತೆ, ಬರಲ್ಲ. ಎತ್ಕೊಚಿನ ಬೇಡ, ಕೊಡ್ಬೇಡಿ. ಆಂಟಿ ಸಮ ಚಿಕ್ಕದು ಬೋಬೋ ತೋರ್ಸು ಅವನಿಗೆ. ಬೋಬೋ ಎಲ್ಲಿದೆ? ಬೋಬೋ ಎಲ್ಲಿದೆ? ಶಾನು ಎಲ್ಲಿದ್ದಾನೆ? ಶಾನು ಬೇಕು ಅಂತ ಕೊಡುವಂತಿದ್ದಾನೆ. ಮತ್ತೆ ಪಪ್ಸ್ ಬೇಕು. ಒಂಚೂರು ತಿನ್ಸಿ. ಅದೇನು ಕೆಮ್ಮ ಮಾಡೋದು ಆಮೇಲೆ ಒಂಚೂರು ಕೊಡಿ, ಜಾಸ್ತಿ ಬೇಡ. ಅಮ್ಮ ಬೇರೆ ಬಿಟ್ಟು ಹೋಗಿದ್ದಾರೆ ಇವತ್ತು. ಅಮ್ಮ ಬಿಟ್ಟು ಹೋಗಿದ್ದಾರೆ. ಬೇಕು ಇದ್ಬೇಕು ಯಾರು ಬೇಕು? ಇದ್ಬೇಕು ಇಲ್ಲಿ ಜಿಯಾ ಕೊಡ್ತೀನಿ. ಜಿಯಾ ಬಾ 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 ಕೊಡ್ತೀನಿ ಬಾ. ತಗೋಚಿನ ನೀರು ಕುಡಿಸಿ ಸ್ವಲ್ಪ ಆಫ್ ಮಾಡಿ. ಅವನೇ ಕುಡಿತಾನೆ ಅನ್ಸುತ್ತೆ, ಕುಡಿರೋಣ. ಅದ್ ಬೇಕು ನಿಂಗೆ ಮತ್ತೆ. ಬಿಸ್ಕೆಟ್ ಕೊಡ್ಲಿಲ್ವಾ ನೀನು ಅವ್ನಿಗೆ? ಏನ್ ಬೇಕು? ಜಿಯಾ ಕೊಡಿ ಫಸ್ಟು. ಬೇಡ ಬಿಸ್ಕೆಟ್ ಬಿಸಾಕ್ತ. ಜಿಯಾ ಬೇಡ ನಿಂಗೆ? ಬೇಡ ಅವನಿಗೆ ಜಿಯಾ. ಅಲ್ಲೋಗಲಿ ಅಂಕಲ್ ಹತ್ರ. ಅಂಕಲ್ ಇದು ವೆಯ್ಟ್ ಇದೆ ಕೊಡಿ. ಇದ್ರೊಳಗಡೆ ಇಟ್ಟಿದ್ದೀರಾ? ಅಮ್ಮ ಬರ್ತೀನಿ, ಬಾಯ್. ಏನಾ? ಹಾಂ ಸರಿ ಬಾಯ್ ಬಾಯ್. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.